ಹಲೋ ಹೇಳಿ. ಸರ್, ನಮಸ್ಕಾರ ಸರ್. ನಮಸ್ತೆ ಮೇಡಮ್, ಹೇಳಿ. ಇದು ಪ್ರಕಾಶ್ ಅವರ ಸರ್ ಮಾತಾಡ್ತಾ ಇರೋದು. ಹೌದು, ಹೇಳಿ ಮೇಡಮ್. ಸರ್, ನಾವು ಇಲ್ಲಿ ಹೇಳಿ. ಮನೆ ಕಟ್ತಾ ಇದ್ವಿ. ಹ್ಮ್. ಅವರು ನಮ್ಗೆ ಅಪ್ಲಿಕೇಶನ್ ಎಲ್ಲ ಕೊಟ್ಟಿದೀವಿ. ಹ್ಮ್. ನಮ್ಗಿನ್ನ ಮೀಟರ್ ಬಂದಿಲ್ಲ ಅಂತಾನೆ ಹೇಳ್ತಾ ಇದ್ರು. ಹ್ಮ್. ಹಂಗೂ ಅವರು ಇದು ಹಾಕೊಟ್ಬಿಟ್ಟು ಹೋಗಿದ್ರು ಸರ್, ಇದ್ರಲ್ಲೇ ಕನೆಕ್ಷನ್. ಹ್ಮ್. ಅದನ್ನ ಮಾಡ್ಕೊಂತ ಇದ್ವಿ, ಹ್ಮ್. ಕೆಲಸ ಮಾಡ್ಕೊಂತ ಇದ್ವಿ. ದಿಢೀರ್ ಅಂತ 9 ಜನ ಬಂದಿದ್ದಾರೆ ಸರ್ ಮೊನ್ನೆ. ಹ್ಮ್. 9 ಜನ ಬಂದು ಇದು ಸರ್, ನಾವೆಲ್ಲ ಅಪ್ಲೈ ಮಾಡಿದೀವಿ, ನಮ್ಗಿನ್ನ ಮೀಟರ್ ಬಂದಿಲ್ಲ ಅಂತ ಹೇಳ್ತಾ ಇದೀವಿ. ಬಂದು ಏನ್ ಅಂದ್ರೆ ನನ್ಗೆ 50,000 ಕೊಡಿ, 80,000 ಕೊಡಿ, ಕೇಸ್ ಫೈಲ್ ಮಾಡ್ತೀವಿ, 1.5 ಲಕ್ಷ ಕಟ್ಕೊಳ್ರಿ ಅಂತ ಹೇಳ್ಬಿಟ್ಟು 25,000 ರೂಪಾಯಿ ವಸೂಲ್ ಮಾಡ್ಕೊಂಡು ಹೋಗಿದ್ದಾರೆ ಸರ್ ನಮ್ದು. ವೆರಿ ಗುಡ್. ಕೊಟ್ರಾ? ಇಲ್ಲ, ನಾವು ಕೊಟ್ಟಿದೀವಿ ಸರ್. ಅದು ಅವ್ರು ಇಲ್ಲ, ಕೊಡ್ಲೇಬೇಕು ನೀವು ಸರ್, ನಿಮ್ ಹೆಸರು ಹೇಳಿ ಅಂತಂದ್ರು ಹೆಸರು ಹೇಳಲ್ಲ ಸರ್. ಹೆಸರು ಹೇಳಿ ಅಂತಂದ್ರು ಹೆಸರು ಹೇಳಿಲ್ಲ. 25,000 ಇದ್ ಮಾಡಿದ್ರು. ಫಸ್ಟ್ 40,000 ಕಟ್ಲೇಬೇಕು ನೀವು ಅಂತಂದ್ರು. ಯಾರು? ಬೆಸ್ಕಾಂ ಇಂದ ಬಂದಿದೆ ಪೊಲೀಸ್ ಅವರು ಅಂತಂದ್ರು ಸರ್. ಪೊಲೀಸ್ ಡ್ರೆಸ್ ಅಲ್ಲಿ ಇದ್ರಾ? ಡ್ರೆಸ್ ಅಲ್ಲಿ ಇದ್ರಂತೆ ಸರ್ ಅವರು. ನಾನು ಇರ್ಲಿಲ್ಲ ಸರ್, ನಾನು ಇಲ್ಲಿ ಬಂದಿದ್ದೆ. ಮತ್ತೆ ನಾನು ಮನೆಗೆ ಹೊಟ್ಟೋಗ್ಬಿಟ್ಟೆ. ಸೆಂಟ್ರಿಂಗ್ ಹೊಡಿತಾ ಇದ್ರು. ಸರಿ ಅಂತ ಹೇಳ್ಬಿಟ್ಟು ಸರ್, ದುಡ್ಡು ಕೊಟ್ಟಿದ್ಯಾರು? ನಮ್ಮ ಯಜಮಾನ್ರೆ ಸರ್ ಕೊಟ್ಟಿದ್ದು ದುಡ್ಡು. ನಮ್ಮ ಹತ್ರನೇ ಡಿಮ್ಯಾಂಡ್ ಮಾಡಿ ನಮ್ಮ ಯಜಮಾನ್ರ ಹತ್ರ ಇಸ್ಕೊಂಡಿದ್ದು ಸರ್. ನಿಮ್ ಯಜಮಾನ್ರು ನೋಡ್ಲಿಲ್ವ ಅಂತ ಡ್ರೆಸ್ ಅಲ್ಲಿ ಇದ್ರೆ? ಅವ್ರು ಇಲ್ಲ ಸರ್, ಅವ್ರ ಕೆಲಸದಲ್ಲಿ ಇರ್ತಾರೆ ಸರ್. ನಾನು ಅವಾಗ ತಾನೇ ಬಂದು ಅಲ್ಲಮ್ಮ, ನಾನ್ ಕೇಳದ್ನ ಅರ್ಥ ಮಾಡ್ಕೊಳ್ಳಿ. ದುಡ್ಡು ಕೊಟ್ಟವ್ರು ಯಾರು? ನಮ್ಮ ಯಜಮಾನ್ರು ಸರ್. ದುಡ್ಡು ಕಣ್ ಮುಚ್ಕೊಂಡ್ ಕೊಟ್ರ, ದುಡ್ಡು ಕಣ್ ತಗೊಂಡ್ರು? ಇಲ್ಲ ಸರ್, ಅವರು ಏನ್ ಮಾಡಿದಾರೆ, ಸೆಂಟ್ರಿಂಗ್ ಹೊಡಿತಾ ಇದ್ರು ಸರ್. ಅವ್ರಿಗೆ ಗೊತ್ತು ಸರ್, ಸೆಂಟ್ರಿಂಗ್ ಹೊಡಿಯವ್ರು. ಅವ್ರು ನೋಡಿದ್ರು ಪೊಲೀಸ್ ಇದ್ರಲ್ಲಿ. ಹಿಂಗ್ ಬಂದಿದ್ದಾರೆ, ಏನ್ ಮಾಡೋದು ಅಂತ ಫೋನ್ ಮಾಡಿದ್ರು ನಮ್ಗೆ. ನನ್ ಮನೆ ಇಲ್ಲಿ ಬಂದು ಮತ್ತೆ ಅಲ್ಲಿ ಕೊಟ್ಟೋದೆ. ಮತ್ತೆ ಈ ತರ ದುಡ್ಡು ಅದು ಅವ್ರು ಸೆಂಟ್ರಿಂಗ್ ಹೊಡಿತಾರಲ್ಲ, ಅವ್ರಿಗೆ ಹಾಕಿಸ್ಕೊಂಡು ಹೋಗಿ ಡ್ರಾ ಮಾಡಿಸ್ಕೊಂಡು ಎತ್ಕೊಂಡು ಹೋಗಿದಾರಂತೆ ಸರ್. ಇವಾಗ ಸೆಂಟ್ರಿಂಗ್ ಹೊಡಿಯವ್ರು ನೋಡಿದ್ರ ಯಾರು ಬಂದಿದ್ದಾರೆ? ಸೆಂಟ್ರಿಂಗ್ ಹೌದು ಸರ್, ಅವ್ರು ನೋಡಿದ್ದಾರೆ. ಅವ್ರು 9 ಜನ ಬಂದಿದ್ರಂತ? ಬಂದಿದ್ದಾರೆ ಸರ್. 9 ಜನ 2 ಕಾರಲ್ಲಿ ಬಂದಿದಾರಂತೆ ಸರ್. ಏನ್ ಡ್ರೆಸ್ ಹಾಕೊಂಡ್ ಬಂದಿದ್ರಂತ? ಡ್ರೆಸ್ ಹಾಕೊಂಡ್ ಬಂದಿದ್ರಂತೆ ಸರ್. ಏನ್ ಹೇಳಿದ್ರಂತೆ? ಏನು ಈ ತರ ನಾನು ಹಂಗು ನನ್ಗೆ ಫೋನ್ ಅಲ್ಲಿ ಮಾತಾಡ್ತಿದ್ರು. ಅವ್ರ ಫೋನ್ ಇಂದ ಕೂಡ ಮಾತಾಡ್ತಿಲ್ಲ ಸರ್. ಸೆಂಟ್ರಿಂಗ್ ಅವ್ರ ಫೋನ್ ಕಡೆಯಿಂದ ನಮ್ಗೆ ಮಾತಾಡ್ತಿದ್ದು. ಸರಿ ಆಯ್ತು. ಅವ್ರು ಈ ತರ ನೀವು ಹಾಕೊಂಡಿದಿರಲ್ಲಮ್ಮ ಅಂತಂದ್ರು ಏನ್ ಸರ್. ಹಾಕೊಂಡಿದ್ರಿ ನೀವು? ಇದು ಕರೆಂಟ್ ಇದು ಹಾಕೊಂಡಿದ್ರು ಸರ್, ಲೈನ್ ಅಲ್ಲಿ ಸರ್. ಇದು ಲೇಔಟ್ ಅಲ್ಲಿ ಡೈರೆಕ್ಟ್ ಆಗಿ ಕರೆಂಟ್ ತಗೊಂಡಿದ್ರೆ ಮೀಟರ್ ಮುಖಾಂತರ ತಗೊಂಡಿದ್ರ? ಇಲ್ಲ ಸರ್, ಮೀಟರ್ ನಮ್ಗೆ ಕೊಟ್ಟಿಲ್ವಲ್ಲ ಸರ್. ಮೀಟರ್ಗೆ ನಾವು ಅಪ್ಲೈ ಮಾಡಿದ್ವಿ, ಎಲ್ಲ ಆಗಿದೆ. ಮೀಟರ್ ಕೊಟ್ಟಿಲ್ಲ, ನೀವು ಮನೆ ಕಟ್ಟಬೇಕು, ನಿಮ್ ತಪ್ಪೇನಿಲ್ಲ. ನೀವು ಕೇಳಿದೀರಾ, ಡೆಪಾಸಿಟ್ ಕಟ್ಟಕ್ ರೆಡಿ ಇದ್ದೀರಾ? ಡೆಪಾಸಿಟ್ ಕೂಡ ಕಟ್ಬಿಟ್ಟಿದೀನಿ ಸರ್ ಆಲ್ರೆಡಿ. ಕಟ್ಟಿದಿರಾ? ನಿಮ್ ಮೀಟರ್ ಕೊಟ್ಟಿದ್ದಿಲ್ಲ? ಡಿಟಿನೂ ಕಟ್ಬಿಟ್ಟು ಬಂದಿದ್ದೀನಿ ಸರ್. ಇವಾಗ ಡಿಟಿನೂ ಕಟ್ಬಿಟ್ಟು ಎಲ್ಲ ಅವ್ರಿಗೆ ಅಪ್ಲಿಕೇಶನ್ ಕೂಡ ಅಪ್ಲೈ ಮಾಡ್ಬಿಟ್ಟು ಬಂದಿದ್ದೀನಿ. ನಮ್ಗಿನ್ನ ಇದು ಆಗಿಲ್ಲ. ನಿಮಗೆ ಕರೆಂಟ್ ಕೊಟ್ಟಿಲ್ಲ, ನೀವು ಲೇಬರ್ ಬಂದಿದ್ರು, ಕೆಲಸ ಮಾಡಿಸ್ಬೇಕಾಗಿತ್ತು, ಹಂಗಾಗಿ ಡೈರೆಕ್ಟ್ ಕಂಬದಿಂದ ಕರೆಂಟ್ ಹಾಕೊಂಡಿದ್ರಿ. ಇದು ಕರೆಕ್ಟ್ ಅಲ್ಲ? ಹೌದು ಸರ್. ಸರಿ, ನಿಮ್ಗೆ ಯಾರೋ 9 ಜನ ವಿಜಿಲೆನ್ಸ್ ಅವ್ರ ಅಂತ ಬಂದ್ರು, ಪೊಲೀಸ್ ಡ್ರೆಸ್ ಅಲ್ಲಿ ಇದ್ರು. ಬಂದ ಮೇಲೆ ನಿಮ್ ಹತ್ರ ಎಷ್ಟ್ ಕೇಳಿದ್ರು ದುಡ್ಡು? ಸರ್, ಅವರು ಫಸ್ಟ್ ಏನ್ ಹೇಳಿದ್ರು, 80,000 ಕಟ್ಬೇಕು ಅಂತಂದ್ರು ಸರ್. ನಾವು ಬೋರ್ವೆಲ್ ಹಾಕ್ಸಿದ್ವಿ. ಬೋರ್ವೆಲ್ಗೆ ನಾವು ಇದು ಬಿಟ್ಟೇ ಇಲ್ಲ. ಅದಕ್ಕೆ ಬೋರ್ವೆಲ್ಗೆ ಇದನ್ನ ಮೋಟರ್ ಬಿಟ್ಟಿಲ್ಲ, ಏನು ಬಿಟ್ಟಿಲ್ಲ. ಸುಮ್ನೆ ಹಂಗೆ ಇದಕ್ ಮಾತ್ರ ಕಂಬಿ ಕಟ್ ಮಾಡ್ಕೊಳಕ್ಕೆ ಈ ಸೆಂಟ್ರಿಂಗ್ ಸೀಟ್ಗಳು ಕಟ್ ಮಾಡ್ಕೊಂತ ಇದ್ರು. ಅದನ್ನ ಇದ್ ಮಾಡ್ಕೊಳ್ಳೋದಕ್ ಮಾತ್ರ ನಾವು ಯೂಸ್ ಮಾಡ್ಕೊಂತ ಇದ್ವಿ. ಅದಕ್ಕೂ ಲೇಔಟ್ ಅಲ್ಲಿ ಮೀಟರ್ ಇದೆ ಸರ್. ಅದಕ್ಕೆ ಲೇಔಟ್ ಅಲ್ಲಿ ಮೀಟರ್ ಇದೆ. ಅದು ಹೇಳಿದ್ರು ಲೇಔಟ್ ಓನರ್ ಕೂಡ, ಅಪ್ಪ ಇದು ಅಮೌಂಟ್ ಬಂದ್ರೆ ನಿಮ್ಗೆ ಎಕ್ಸ್ಟ್ರಾ ಬಂದ್ರೆ ಕಟ್ಬೇಕು ಅಂತ ಹೇಳಿದ್ರು. ಸರಿ ಸರ್, ನಾವು ಕಟ್ತೀವಿ ಅಂತ ಕೂಡ ಹೇಳಿದ್ವಿ. ಅದು ಮೀಟರ್ ರೀಡ್ ಆಗುತ್ತೆ, ಅದರಿಂದಾನೇ ನೀವು ತಗೊಂಡಿದ್ರ? ನೀವೇನ್ ಡೈರೆಕ್ಟ್ ಆಗಿ ತಗೊಂಡಿಲ್ಲ? ಅಲ್ಲಿ ಡೈರೆಕ್ಟ್ ಇಲ್ಲ ಸರ್, ಮೀಟರ್ ಇದೆ ಸರ್. ನೀವು ಮನೆ ಕಟ್ಟೋದಕ್ಕೆ ಸಪರೇಟ್ ಕನೆಕ್ಷನ್ ತಗೋಬೇಕಾಯ್ತು, ನೀವು ಅದನ್ನ ತಗೊಂಡಿದ್ದೀನಿ ಅಂದ್ರೆ ಅಪ್ಲಿಕೇಶನ್ ಹಾಕಿದ್ವಿ, ಅಮೌಂಟ್ ಅಪ್ಲಿಕೇಶನ್ ಹಾಕಿದ್ರೆ ನಿಮ್ಗೆ, ಆದ್ರೆ ನಿಮ್ ಮೀಟರ್ ಕೊಟ್ಟಿದ್ದಿಲ್ಲ, ಹಂಗಾಗಿ ಪ್ರಾಬ್ಲಮ್ ಆಗಿತ್ತು. ನೀವು ಅದನ್ನ ನೀವು ತಗೊಂಡಿದ್ರಿ ಕರೆಂಟ್ ನ, ಅಲ್ವಾ? ಆಯ್ತು. ಅವ್ರು ಬಂದು ನಿಮ್ಮನ್ನ 80,000 ರೂಪಾಯಿ ಕೇಳಿದ್ರ? 80,000 ರೂಪಾಯಿ ಕೇಳಿದ್ರು ಸರ್. ಅದು ಅವರು ಡೈರೆಕ್ಟ್ ಆಗಿ ಫೋನ್ ಇಂದ ಮಾತಾಡಿಲ್ಲ ಸರ್. ಅವರು ಸೆಂಟ್ರಿಂಗ್ ಇಲ್ಲಿ ಹೊಡಿತಾ ಇದ್ರಲ್ಲ ಸರ್, ಅವರು ಅವ್ರ ಕಡೆಯಿಂದ ಮಾತಾಡ್ತಿ. ಅಂದ್ರೆ ಪಕ್ಕದ ಮನೆಯವರು CC ಕ್ಯಾಮ್ರಾ ಇದೆ ಸರ್, ಅವ್ರು ಕೊಡ್ತಾ ಇಲ್ಲ. ನಾವು ಕೇಳಿದ್ವಿ, ನಮ್ಮ ಯಜಮಾನ್ರು ಕೇಳಿದ್ರು. ನಾಳೆ ಏನಾದ್ರು ಅದು ಸಿಕ್ಕಿದ್ರೆ, ನಮ್ಮ ಯಜಮಾನ್ರಿಗೆ ನಾಳೆ ರಜಾ ಇರುತ್ತೆ ಸರ್. ನಾಳೆ ಏನಾದ್ರು ಬಂದು ಇಸ್ಕೊಂಡ್ರೆ ನಮ್ಗೆ ಏನಾದ್ರು ಹೆಲ್ಪ್ ಮಾಡಕ್ ಆಗುತ್ತೆ ಸರ್. ಹಂಗೆ ಆಯ್ತಮ್ಮ. ಇವಾಗ ನಿಮ್ಮ ಹತ್ರ 25,000 ರೂಪಾಯಿ, 40,000 ಕೇಳಿದ್ರ? ಆಮೇಲೆ ಫಸ್ಟ್ 80,000 ಅಂತಂದ್ರು ಸರ್. ನಾವು ಅಷ್ಟು ದೊಡ್ಡ ಶ್ರೀಮಂತರಲ್ಲ ಸರ್, ನಮ್ ಕಟ್ಕೊಳಕ್ಕೆ ಒಂದ್ ಮನೆ ಬೇಕು ಅಂತ ಇದ್ ಮಾಡ್ಕೊಂತ ಇದ್ವಿ ಅಂತ ಬೇಡ್ಕೊಂಡ್ರು ಸರ್. ಆದ್ರೂ ಆಗಲ್ಲಮ್ಮ, ಈ ಕಟ್ಲೇಬೇಕು, 40,000 ಕಟ್ಟು ಅಂತ ಹೇಳ್ತಾರೆ. ಆಮೇಲೆ 25,000 ರೂಪಾಯಿ ಸರ್, 30,000 ಕಟ್ಟು ಅಂತಂದ್ರು ಸರ್. 25,000 ರೂಪಾಯಿ ಇದೆ ಸರ್, ಹಾಕ್ತೀನಿ ಅಂತಂದೆ. ನಮ್ಮ ಯಜಮಾನ್ರು ಫೋನ್ ಮಾಡಿ ಹಾಕಿದ್ರು. ಇವ್ರ ಅಂತಿಂತ ನರ್ಕಕ್ ಹೋಗಲ್ಲಮ್ಮ. ನಿಮ್ ಕಣ್ಣೀರಿನ ಶಾಪ ಇದೆಯಲ್ಲ ಇವತ್ತು, ಇವ್ರ ಅಂತಿಂತ ನರ್ಕಕ್ ಹೋಗಲ್ಲ. ನೋಡ್ತಾ ಇರ್ರಿ ನೀವು.
ಅದು ನಮ್ಮ ಯಜಮಾನ್ರಿಗೆ ಕಾಲು ಆಕ್ಸಿಡೆಂಟ್ ಆಗಿ KSRTC ಇದಾಗಿದೆ ಸರ್ ಅವ್ರಿಗೆ. ಹ್ಮ್ ಅವ್ರು ಅದು ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ. ಹ್ಮ್ ಇನ್ನ ಅದು ಕೂಡ ಡಿಕ್ಲೇರ್ ಆಗಿಲ್ಲ ನಮ್ಗೆ. ಹ್ಮ್ ನಾವು ನಮ್ಮ ಹಂಗೂ ಕೆಲ್ಸಕ್ಕೆ ಹೋಗ್ತಾ ಇದಾರೆ ಅವರು. ಹ್ಮ್ ಇವಾಗ ಕೆಲಸ ನಿಂತೋಗ್ಬಿಟ್ಟಿದೆ. ಹ್ಮ್ ಸೆಂಟ್ರಿಂಗ್ ಎಲ್ಲ ಹೊಡೆದಿದ್ದಾರೆ. ಇದು ಹಾಕಿಲ್ಲ, ಕಾಂಕ್ರೀಟ್ ಹಾಕ್ಬೇಕು. ಕರೆಂಟ್ ತಗೊಂಡ್ರೆ ಮತ್ತೆ ಬರ್ತಾರೇನೋ ಅನ್ನೋದು ಭಯ ನಮ್ಗೆ. ಹ್ಮ್ ಮತ್ತೆ 20,000 40,000 ಕಟ್ಟು ಅಂದ್ರೆ ನಾನು ಎಲ್ಲಿಂದ ಕಟ್ಟೋದು ಸರ್? ಇವಾಗ ಏನಂತಾರೆ ನಿಮ್ಮ ಕಾಂಟ್ರಾಕ್ಟರ್ ಏನಂತಾರೆ? ಏನಂತಾರೆ ಅವರು? ಏನಂತ ಇಲ್ಲ ಸರ್, ಅವರು ಇನ್ನ ಹೋಗ್ಲಿ ಬಿಡಿ, ಕರೆಂಟ್ ಬಂದ್ಮೇಲೆ ಇದ್ ಮಾಡೋಣ ಅಂತಾರೆ. ಆಯ್ತು, ಯಾವಾಗ ಕೊಡ್ತಾರಂತೆ ಕರೆಂಟ್? ಅದೇ ನಾನು ಅಮೌಂಟ್ DD ಎಲ್ಲ ಕಟ್ಬಿಟ್ಟಿದ್ದಾರೆ ಸರ್. DD ಎಲ್ಲ ಶನಿವಾರನೇ ಕಟ್ಟಾಗಿದೆ. ಇವತ್ತು ಎತ್ಕೊಂಡು ಕೊಟ್ಟಿದ್ದೀನಿ. ಹ್ಮ್. ನಾಳೆ ಸಾಯಂಕಾಲ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಕಾಂಟ್ರಾಕ್ಟರ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ಒಬ್ಬರದು ಹೆಸರು ಇದೆ ಸರ್. ನಮ್ದು ನಮ್ಮ ಹತ್ರ ನಂಬರ್ ಇದೆ ಅವ್ರದ್ದು. ಹ್ಮ್ ರಾಮಚಂದ್ರಪ್ಪ ಅಂತ ಅವರು ಹ್ಮ್. ಮೀಟರ್ ಎಲ್ಲ ಬರ್ಕೊಂಡು ಅದೇ ಅವ್ರ ಕೈಯಲ್ಲೇ ನಾವೆಲ್ಲ ಇವಾಗ ಕೊಟ್ಬಿಟ್ಟು ಬಂದಿದ್ದು DD ಎಲ್ಲ. ಯಾರು? ರಾಮಚಂದ್ರಪ್ಪ ಅಂತ ಮೀಟರ್ ಬರೀತಾರ ಅವರು? ಅಲ್ಲ ಸರ್, ಅಲ್ಲಿ ಆಫೀಸಲ್ಲಿ ಕುತ್ಕೊಂಡು ಬರೆಯೋರು. ಹಾ. ಅದೇ ಇದೆಲ್ಲ ಈ ತರ ಅಪ್ಲಿಕೇಶನ್ ಇಸ್ಕೊಳ್ಳೋದು ಅಂತರದ್ದೆಲ್ಲ ಅವರು ಸರ್. ಊರಲ್ಲಿ ಎಷ್ಟೋ ಜನ ಇಲ್ಲಿ ಮೀಟರ್ ಹಾಕೊಂಡ್ ಓಡಿಸ್ತಾ ಇದ್ದಾರೆ ಸರ್. ಹ್ಮ್ ಎಷ್ಟೋ ಜನ ತಗೊಂಡಿದ್ದಾರೆ. ಅವ್ರದೆಲ್ಲ ಏನೋ ಇದ್ ಮಾಡಿದಾರೆ. ನಮ್ದು ಯಾಕೆ ಸರ್ ಈ ತರ ಮಾಡಿದ್ದಾರೆ? ಹ್ಮ್ ಅಲ್ಲ, ಇವರು ರಾಮಚಂದ್ರಪ್ಪ ಅಂದ್ರೆ ಸರ್, ಲೇಔಟ್ ಕೂಡ ಮೀಟರ್ ಇದೆ. ಆಯ್ತು ಆಯ್ತು, ನಾನು ಹೇಳದ್ ಹ್ಮ್. ಕೇಳಿಸ್ಕೊಳ್ಳಿ. ಇವಾಗ ಹ್ಮ್. ರಾಮಚಂದ್ರಪ್ಪ ಅಂದ್ರೆ ಆಫೀಸಲ್ಲಿ ಕೂತ್ಕೊಂಡು ಇದು ಕೆಲಸ ಮಾಡ್ತಾರ? ಬೆಸ್ಕಾಂ ಅಲ್ಲಿ ಕೆಲಸ ಮಾಡ್ತಾರ ಅವರು? ಹೌದು ಸರ್, ಬೆಸ್ಕಾಂ ಅಲ್ಲೇ ಕೆಲಸ ಮಾಡ್ತಾರೆ. ಹೌದು ಮತ್ತೆ ಅವ್ರು ಯಾಕೆ ಕೊಡ್ಲಿಲ್ವ ಅಂತ ಇಷ್ಟ ದಿನ ಆದ್ರೂ ಕರೆಂಟ್ ನ? ಅದೇ ಗೊತ್ತಿಲ್ಲ ನಮ್ಗೆ. ಇವತ್ತು ಬರ್ತದೆ, ನಾಳೆ ಬರ್ತದೆ ಅಂತ ಹೇಳ್ತಾನೆ ಇದಾರೆ. ಹಾ. ಅಮೌಂಟ್ ಕಟ್ಬಿಡಿ ನಮ್ಗೆ, ಹಾ. ಆಮೇಲೆ ಕೊಡ್ತೀವಿ ಅಂತಂದ್ರ. ಮತ್ತೆ ನಮ್ಗೆ ಸ್ಲಿಪ್ ಏನು ಕೊಟ್ಟಿಲ್ಲ ಅಂದ್ರೆ ನಮ್ಗೆ ಒಂಥರ ಭಯ ಅಲ್ವಾ ಸರ್? ಹಂಗೂನು ಹೌದು. ನಾವ್ ಅಷ್ಟು ದುಡ್ಡು ಕೊಟ್ಬಿಟ್ಟು ಸ್ಲಿಪ್ ಕೊಟ್ಟಿಲ್ಲ ಅಂತಂದ್ರೆ ನಮ್ಗೆ ಇವಾಗ ಏನ್ ಹೇಳ್ತಾರೆ, ಆನ್ಲೈನ್ ಅಲ್ಲಿ ಇವಾಗ ಕೊಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಆಲ್ರೆಡಿ ಎಲ್ಲ. ಏನ್ DD ಕೊಟ್ಟಿದ್ದೀರಾ? DD ಕೊಟ್ಟಿದ್ದೀನಿ ಸರ್. 25,250 ರೂಪಾಯಿ DD ಕೊಟ್ಟಿದ್ದೀನಿ. 25,250 ರೂಪಾಯಿ DD ಕೊಟ್ಟಿದ್ದೀರಾ? 9,700 ರೂಪಾಯಿ ಮೀಟರ್ಗೆ ಅಂತ ಇಸ್ಕೊಂಡಿದ್ದಾರೆ. ಹಾ. ಅದಕ್ಕೆ ಏನು ಏನು ಸಿಂಗಲ್ ಕೊಟ್ಟಿಲ್ಲ. ಫೇಸಾ 3 ಫೇಸಾ? 3 ಪೇಸ್ ಸರ್. 3 ಫೇಸ್ ಏನಕ್ಕೆ ನಿಮ್ಗೆ? ಇಲ್ಲ, ಬೋರ್ವೆಲ್ ಇದೆ ಅಲ್ವಾ ಸರ್? ಬೋರ್ವೆಲ್ ಹಾಕ್ಸಿದೀವಿ ಮನೆಗೆ. ಎಷ್ಟು ಅದಕ್ಕೆ ಎಷ್ಟು ಫೀಟ್ ಹೋಗಿದೆ ಬೋರ್ವೆಲ್? ಅದು 800 ಅಡಿ ಹೋಗಿದೆ ಸರ್. ಆಯ್ತು, 3 ಫೇಸ್ ಹ್ಮ್. ಮೀಟರ್ ಬೇಕು. ಹ್ಮ್. 9,700 ರೂಪಾಯಿ ಇಸ್ಕೊಂಡಿದಾರಾ? 700 ರೂಪಾಯಿ ಇಸ್ಕೊಂಡಿದ್ದಾರೆ. ಸರಿ. DD ಏನಾದ್ರು ಸಿಕ್ಕಿದ್ರೆ ಅವರು CC ಕ್ಯಾಮ್ರಾ ಇವರು ಫೋಟೋ ಹಿಡಿತಾ ಇದ್ರಂತ. ಅವರು ಹ್ಮ್ ಎಷ್ಟು ದಿನ ಬಂದಿದ್ದೀರಾ ನೀವು, ಏನಕ್ಕೆ ಈ ತರ ಬಂದಿರೋ ಅಂತ ಫೋಟೋ ಹಿಡಿತಾ ಇದ್ರೆ ಸೆಂಟ್ರಿಂಗ್ ಹೊಡೆಯೋರ್ನ ಹಿಡಿಬೇಡಿ ಅಂತಂದ್ರಂತೆ. ಹಾ, ಪಾಪ ಹಿಡಿಬೇಡಿ. ಮಾನಸ್ತ್ರಲ್ಲ ಅವರೆಲ್ಲ. ಹ್ಮ್. ಹಾ. ಹ್ಮ್ ಬೇಕಂದ್ರೆ ಅವ್ರನ್ನು ಕಾನ್ಫರೆನ್ಸ್ ಹಾಕೊಂತೀನಿ ಸರ್, ಅವ್ರನ್ನ ಮಾತಾಡಿ. ಬೇಕಂದ್ರೆ ಅವ್ರ ಅಕೌಂಟ್ಗೆ ಅಮೌಂಟ್ ಹಾಕಿಸ್ಕೊಂಡು ನಾವು ಡೈರೆಕ್ಟ್ ಆಗಿ ಹಾಕಿಸ್ಕೊಳ್ಳಲ್ಲ ಹಂಗೆಲ್ಲ ಅಂತಂದ್ರು. ನೀವು ಅವ್ರು ಡೈರೆಕ್ಟ್ ಆಗಿ ಅಮೌಂಟ್ ಹಾಕ್ಸ್ಕೊಳಲ್ಲ, ನಿಮ್ಗೆ ಕೈಯಲ್ಲೇ ದುಡ್ಡು ಕೊಡ್ಬೇಕು. ಹಾ. ಬೇರೆಯವ್ರ ಕೈಯಲ್ಲಿ ಹಾಕಿಸ್ಕೊಂಡು ಅವ್ರ ATM ಹತ್ರ ಹೋಗಿ ಡ್ರಾ ಮಾಡಿ ಕೊಟ್ಟಿದ್ದಾರೆ ಸರ್. ಎಷ್ಟು? 25,000? 25,000 ಸರ್. ಅದೇ ನಮ್ ಯಜಮಾನ್ರು ನೋಡಿದ್ರಮ್ಮ, ನಮ್ಮಂತವ್ರಿಗೆ ಯಾಕಮ್ಮ ಈ ತರ ಮಾಡ್ತಾರೆ ಅಂತ ನಮ್ಮ ಯಜಮಾನ್ರು ಅವ್ರಿಗೆ ಕಾಲು ರ್ಯಾಡ್ ಹಾಕಿದಾರೆ ಸರ್. ಹಂಗೂ ಕುಂಟ್ಕೊಂಡೇ ಕೆಲ್ಸಕ್ಕೆ ಹೋಗ್ತಾರೆ. ಹ್ಮ್ ಆಗ್ಲಿಮ್ಮ, ಬೇಜಾರ್ ಮಾಡ್ಕೋಬೇಡಿ. ಹ್ಮ್. ಇರ್ಲಿ, ನಿಮ್ ದೌರ್ಭಾಗ್ಯ ಅಷ್ಟೇ, ಏನು ಮಾಡಕ್ಕಾಗಲ್ಲ. ನಿಮ್ ಹ್ಮ್. ದೌರ್ಭಾಗ್ಯ ಅಲ್ಲ, ಸರ್ಕಾರ ಕೊಡ್ತಿರೋ ಕಷ್ಟಗಳು ಅದೇ. ನಿಮ್ಗೆ ಇವತ್ತು. ಹ್ಮ್. ಸರಿ, ಹೋಗುತ್ತೆಮ್ಮ. ಆಗ್ಲಿಮ್ಮ, ನೋಡೋಣ ಹ್ಮ್. ಏನ್ ಮಾಡಕ್ಕಾಗತ್ತೋ ಪ್ರಯತ್ನ ಮಾಡೋಣ. ಸರಿ ಸರ್. ಸರಿಮ್ಮ, ಥ್ಯಾಂಕ್ ಯು ಸರ್. ಸರಿಮ್ಮ. ಓಕೆ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.